ಪ್ರಮುಖವಾಗಿ ಈ ಗ್ಯಾಸ್ಟ್ರೈಟಿಸ್ ಬರೋರಿಗೆಲ್ಲ ಹೃದಯ ಸಂಬಂಧಿ ಕಾಯಿಲೆ ಬಂದ್ಬಿಡುತ್ತಾ, ಅದೆಲ್ಲರೂ ಕೂಡ ಅದೇ ಭಯದಲ್ಲೇ ಇರ್ತಾರಲ್ಲ ಸರ್. ಜೊತೆಲಿ ಈ ಮಾಂಸಾಹಾರ ಸೇವನೆ ಬಿಟ್ಬಿಡ್ಬೇಕು ಅನ್ನೋಂಥದ್ದು, ಆ 2 ಪಾಯಿಂಟ್ ಸರ್. ಇದು ಬಹಳ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ರೋಗ ಲಕ್ಷಣಗಳು ಹೇಳ್ತೀನಿ ನೋಡಿ. ಗ್ಯಾಸ್ಟ್ರೈಟಿಸ್ನ ಏನಾಗುತ್ತೆ ಅಂದ್ರೆ ಹೊಟ್ಟೆ ಉರಿ, ಎದೆ ಉರಿ ಅಂದ್ರೆ ರೆಟ್ರೋಸ್ಟೆರ್ನಲ್ ಬರ್ನಿಂಗ್ ಅಂತೀವಿ. ಯಾಕಂದ್ರೆ ಹೊಟ್ಟೆ ಒಳಗಿರೋ ಆಸಿಡ್ ಮೇಲೆ ಉಕ್ಕುತ್ತೆ, ನಾವು ಗರ್ಡ್ ಅಂತೀವಿ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್ ಅಂತೀವಿ. ನೀವು ನೋಡಿ ಚೆಸ್ಟ್ ಅಲ್ಲಿ ಹೃದಯನೂ ಇದೆ, ಎಡಗಡೆ ಅನ್ನನಾಳನೂ ಇದೆ. ಯಾವಾಗ ಆಸಿಡ್ ಇಲ್ಲಿ ಮೇಲೆ ಉಕ್ಕುತ್ತಲ್ಲ, ಹೃದಯದ ಪಕ್ಕ ಇರೋದ್ರಿಂದ ನಾವು ಹಾರ್ಟ್ ಬರ್ನ್ ಅಂತೀವಿ. ನಮ್ದೇ ಟರ್ಮಿನಾಲಜಿ ಅದು, ನಾವು ಡಾಕ್ಟರ್ಗಳೇ ಉಪಯೋಗಿಸ್ತೀವಿ. ಆಕ್ಚುಲಿ ಹಾರ್ಟ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆಕ್ಚುಲಿ ಚೆಸ್ಟ್ ಬರ್ನ್, ರೆಟ್ರೋಸ್ಟರ್ನಲ್ ಬರ್ನ್ ಅನ್ಬೇಕು. ಬಟ್ ಯಾವುದೋ ಕಾಲದಿಂದಲೂ ಹಾರ್ಟ್ ಬರ್ನ್ ಅಂತ ಬಂದ್ಬಿಡು. ಅದಕ್ಕೆ ಜನಗಳಿಗೆ ಗ್ಯಾಸ್ಟ್ರೈಟಿಸ್ ಆದ್ರೆ ಹೃದಯಾಘಾತ ಆಯ್ತು ಅಂತ ಅನ್ಕೋತಾರೆ. ಬಟ್ ಇಲ್ಲಿ 2 ಎಚ್ಚರಿಕೆ ಕೊಡ್ತೀನಿ ನಾನು ನಿಮ್ಗೆ. ಗ್ಯಾಸ್ಟ್ರೈಟಿಸ್ ಅಂತ ಇದ್ದು ಜಯದೇವ ಹೋಗಿ ಚೆಕ್ ಮಾಡಿಸ್ಕೊಂಡು ಹಾರ್ಟ್ ನಾರ್ಮಲ್ ಇದೆ ಅಂದ್ರೆ ದೇವ್ರಿಗೆ ಕೈ ಮುಗಿರಿ. ಬಟ್ ರಿವರ್ಸ್ ಮಾಡ್ಕೊಳ್ತಾರೆ ಬಾರ ಜನ, ಹೃದಯಾಘಾತನೂ ಆಗಿರುತ್ತೆ, ಅದರಲ್ಲೂ ಅದೇ ತರ ಸಿಂಪ್ಟಮ್ಸ್ ಇರುತ್ತೆ. ಏನಿಲ್ಲ ಬಿಡಿ ಇದು ಗ್ಯಾಸ್ಟ್ರಿಕ್ ಅಂತ ಮನೆಯೊಳಗೆ ನೀವು ಆಂಟಾಸಿಡ್ ಕುಡ್ಕೊಂಡು ತಣ್ಣು ಮಾಡ್ಕೋತೀನಿ ಅಂತ ಇದ್ರೆ ಹೃದಯಾಘಾತ ಆಗಿ ಸತ್ತೋಗ್ತೀರಿ. 100 ಜನಕ್ಕೆ ಎದೆ ಉರಿ ಬಂದಾಗೆ 99 ಜನ ನಾರ್ಮಲ್ ಅಂತ ವಾಪಸ್ ಬಂದ್ರು, ಚಿಂತೆ ಎಲ್ಲ ಒಬ್ಬನಾದ್ರೂ ಉಳ್ಕೋತಾನೆ. ಇದು ಎಚ್ಚರಿಕೆಯ ಗಂಟೆ. ನಾನೊಬ್ಬ ಸರ್ಜನ್, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ನಿಮ್ಗೆ ಹೇಳ್ತಾ ಇರೋದು, ನಿಮ್ಗೆ ಎದೆ ನೋವು ಬಂದಾಗ ಒಂದ್ಸಾರಿ ಹಾರ್ಟ್ ಚೆಕ್ ಮಾಡಿಸ್ಕೊಳ್ಳಿ. ಸಿಂಪಲ್ ECG, ಒಂದು ಎಕೋ, ಒಂದು TMT, ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಆಂಜಿಯೋ ಮಾಡ್ತಾರೆ. ಸೊ ಬಹಳ ಜನಕ್ಕೆ ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡಬೇಡ್ರಿ ಅನ್ನೋದು ಎಚ್ಚರಿಕೆಯ ಗಂಟೆ ಅಷ್ಟೇ. ಇದು ಬಹಳ ಇಂಪಾರ್ಟೆಂಟು. ಸೊ ಇನ್ನೊಂದೇನೋ ಕೇಳಿದ್ರೆ ನೀವು, ರೈಟ್ ನೋಡಿ, ಮಾಂಸಾಹಾರಿಗಳು ವಿಚ್ ಇಸ್ ದ ಬೆಸ್ಟ್ ಫುಡ್ ಅಂತ ನಮ್ಮನ್ನ ಎಲ್ಲರೂ ಕೇಳ್ತಾರೆ. ವೆಜಿಟೇರಿಯನ್ ಫುಡ್ಡಾ, ನಾನ್ ವೆಜಿಟೇರಿಯನ್ ಫುಡ್ಡಾ? ನೋಡಿ, ಆಲ್ ಓವರ್ ದ ವರ್ಲ್ಡ್ ಇವತ್ತು ವೆಜಿಟೇರಿಯನ್ ಫುಡ್ ಈಸಿಲಿ ಡೈಜೆಸ್ಟಿಬಲ್, ಫೈಬರ್ ಜಾಸ್ತಿ ಇರುತ್ತೆ, ಅದು ಒಳ್ಳೇದು. ಮಾಂಸ ತಿನ್ನೋರಿಗೆ ಏನು ತಿನ್ಬಾರ್ದಾ? ತಿನ್ನಿ, ಬೇಡ ಅನ್ನಲ್ಲ, ಲಿಮಿಟ್ನ ತಿನ್ಬೋದು. ನೀವು ನೋಡಿ, ನೀವು ಯಾವ್ದನ್ನ ಬೀಗ್ರೂಟಕ್ಕೆ ಹೋಗಿ ತಟ್ಟೆ ತುಂಬ ಸುರಿದಿರ್ತಾರೆ, ಹಂಗೆ ತಿನ್ನಬಾರ್ದು. ಯಾವತ್ತು 2 ಪೀಸು, ಒಂದು ಖುಷಿಗೆ. ಇನ್ನೊಂದೇನಂದ್ರೆ ಇಲ್ಲಿ ಮಾಂಸಾಹಾರಿಗಳಲ್ಲಿ ಕೆಲವು ಕನ್ಫ್ಯೂಷನ್. ಪೋರ್ಕ್ ತಿಂದ್ರೆ ತಂಪು, ಚಿಕನ್ ತಿಂದ್ರೆ ಹೀಟು, ಪೈಲ್ಸ್ ಇಲ್ಲ. ಚಿಕನ್ನಲ್ಲಿ ಫೈಬರ್ ಇರಲ್ಲ, ಪೋರ್ಕ್ನಲ್ಲಿ ಫೈಬರ್ ಇರುತ್ತೆ. ಚಿಕನ್ ತಿನ್ಬೇಡಿ ಅಂತ ನಾನು ಹೇಳಲ್ಲ, ತಿನ್ನಿ. ಅದ್ರ ಜೊತೆಗೆ ಆನಿಯನ್ನು, ಟೊಮಾಟ, ಸೌತೆಕಾಯಿ, ಸಲಾಡ್ಸ್ ಅಂತಾರಲ್ಲ, ಅವು ತಿನ್ಬೇಕು. ಯಾಕಂದ್ರೆ ಇದರ ಫೈಬರ್ ಇರುತ್ತೆ, ಅದರ ಫೈಬರ್ ಕಡಿಮೆ ಇರುತ್ತೆ, ಕಾಂಪೆನ್ಸೇಟ್ ಆಗುತ್ತೆ. ಬಟ್ ಕೆಲವು ಮಾಂಸಾಹಾರಿಗಳಿಗೆ ಕರುಳಿನ ಕ್ಯಾನ್ಸರ್ ಬರುತ್ತೆ. ಸೊ ಅದು ಕೆಲವು ಎಚ್ಚರಿಕೆಯ ಗಂಟೆಗಳು. ಹಂಗೆ ಅನ್ಕೊಂಡು ತಿನ್ನಲೇಬೇಡಿ ಅಂತ ಯಾರಿಗೂ ಹೇಳಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು. ಬಟ್ ನಾನ್ ವೆಜಿಟೇರಿಯನ್ ಫುಡ್ಡು ಡೈಜೆಷನ್ ಡಿಲೇ ಆಗುತ್ತೆ, ಪರ್ಟಿಕ್ಯುಲರ್ ಮಟನ್ನು ಅದೆಲ್ಲ. ಅದೇ ವೆಜಿಟೇಬಲ್ ಬೇಗ ಜೀರ್ಣ ಆಗುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಸೊ ವೆಜಿಟೇರಿಯನ್ ತಿನ್ನೋ ಖುಷಿಯಿಂದ ತಿನ್ಕೊಳ್ಳಿ. ನಾನ್ ವೆಜಿಟೇರಿಯನ್ಸು ಸ್ವಲ್ಪ ನೋಡಿಕೊಂಡು ನಾನು ಹೇಳಿದ ಎಚ್ಚರಿಕೆಯನ್ನು ಇಟ್ಕೊಂಡು ಊಟ ಮಾಡಿ ಅಂತ ಹೇಳ್ತೀವಿ.